ವೆಲ್ಕಮ್ ಟು ದ ಕೆಡಿ ಟ್ರಿಕ್ಸ್ ಚಾನಲ್ ಗೆ ಗೈಸ್, ನೀವು ನೋಡ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ ಪೇಮೆಂಟ್ ಪ್ರೂಫ್ ನ ತೋರಿಸ್ತಾ ಇದೀನಿ. ಈ ಅಪ್ಲಿಕೇಶನ್ ಅಲ್ಲಿ 400 ಸಮಥಿಂಗ್ ನಾನು ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದೆ. ಡೆಡ್ ಶೀಟ್ ಮುಗೀತು. ಇನ್ಸ್ಟೆಂಟ್ ಆಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಬಂದು ನನ್ನ ಅಕೌಂಟ್ ಗೆ ಅಮೌಂಟ್ ಅನ್ನೋದು ಬಂದು ಕ್ರೆಡಿಟ್ ಅನ್ನೋದು ಆಯ್ತು. ಇದು ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಲೂಟ್ ಇರುತ್ತೆ. ಇದರಿಂದ ಪ್ರತಿಯೊಬ್ರು ಕೂಡ ಮಸ್ತ್ ಅರ್ನಿಂಗ್ ನ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಸೈನ್ ಅಪ್ ಆದ್ರೆ ಕೂಡ ಇಲ್ಲಿ ರ್ಯಾಂಡಮ್ ಆಗಿ ಅಪ್ ಟು 300 400 ವರೆಗೆ ಸಿಗುತ್ತೆ. ಬಟ್ ಅದನ್ನ ನಿಮ್ಗೆ ಒಂದು ರೂಲ್ಸ್ ಗಳಿದಾವೆ, ಕಂಡೀಷನ್ ಗಳಿದೆ, ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಇಲ್ಲಿ ಫಾರ್ ರೆಫರ್ ಬಂದ್ಬಿಟ್ಟು ನಿಮ್ಗೆ ಅದನ್ನು ಕೂಡ ಅಷ್ಟೇ 400 ವರೆಗೆ ಸಿಗುತ್ತೆ, 300 200 ಈ ತರ ಆಗಿ ಸಿಗುತ್ತೆ. ನೀವು ಯಾವುದೇ ತರ ಹೆಂಗೆ ಮಾಡ್ಕೊಂಡ್ರು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಪ್ರಾಫಿಟ್ ಇರುತ್ತೆ. ನೀವು ಏನ್ ಅದನ್ನ ಕಂಡೀಷನ್ ಗಳು ಅಪ್ಲೈ ಮಾಡ್ಕೊಂಡಿರುತ್ತಲ್ಲ ಅವಾಗಲೇ ಅದನ್ನ ನೀವು ತಗೋಬಹುದು ವಾಪಸ್. ಓಕೆ, ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಲೂಟ್ ಇದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಮತ್ತೆ ಅದಕ್ಕಿಂತ ಮೊದಲ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಅಲ್ಲಿ ಇಟ್ಕೊಡ್ರಿ. ಇದೇ ತರ ಟ್ರಿಕ್ಸ್ ಅಂಡ್ ಟಿಪ್ಸ್ ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರ್ತಾವೆ. ಓಕೆ, ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಲಿಂಕ್ ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದಾವೆ. ಇದನ್ನ ಕೇಳ್ಕೊಂಡ್ಬಿಟ್ಟು ನೀವು ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಡ್ರಿ. ಅಲ್ಲಿವರೆಗೆ ಯಾರು ಕೂಡ ಲಿಂಕ್ ನ ಕ್ಲಿಕ್ ಮಾಡಕ್ ಹೋಗ್ಬಿಟ್ರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಏನು ಕೂಡ ಜಾಸ್ತಿ ತೋರ್ಸಕ್ಕಾಗಲ್ಲ, ಏನು ಕೂಡ ನಾನು ನಿಮ್ಗೆ ಜಾಸ್ತಿ ಹೇಳ್ಕೊಡಕ್ಕೂ ಆಗಲ್ಲ. ಹಂಗಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಲ್ಲ ಎಲ್ಲಾನು ಕೂಡ ಅಲ್ಲೇ ಇರುತ್ತೆ. ಬಟ್ ಇಲ್ಲ ಕೆಲವೊಂದು ರೂಲ್ಸ್ ಗಳು ಅದಾವೆ, ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ಅದ್ರೊಳಗಡೆ ನೀವು ಅರ್ನಿಂಗ್ ಮಾಡಕ್ಕಾಗತ್ತ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಜಾಸ್ತಿ ಪ್ರಾಫಿಟ್ ಅನ್ನೋದಿದೆ. ಫಸ್ಟ್ ಆಫ್ ಆಲ್ ಫಸ್ಟ್ನೇ ರೂಲ್ ಬಂದ್ಬಿಟ್ಟು ಅಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ನ ಕೊಡ್ಬೇಕಾಗಿರುತ್ತೆ KYC ಮಾಡಕ್ಕೆ. ಸೊ ಅದೇ ನಿಮ್ಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಇದನ್ನ ಕೂಡ ಎಲ್ಲ ಒಬ್ಬರದೇ ಕೊಡ್ಬೇಕು. ಒಬ್ರದ್ದು ಆಧಾರ್ ಕಾರ್ಡ್ ಕೊಟ್ಟೆ, ಒಬ್ರದ್ದು ಪ್ಯಾನ್ ಕಾರ್ಡ್ ಕೊಟ್ಟೆ, ಒಬ್ರದ್ದು ಬ್ಯಾಂಕ್ ಅಕೌಂಟ್ ಕೊಟ್ಟೆ, ಈ ತರ ನಡೆಯಲ್ಲ. ಸೊ 18+8 ಯಾವ್ರಿಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲಾನು ಒಬ್ಬರದೇ ಕೊಟ್ಟಿರ್ಬೇಕು. ಯಾರ್ದು ಕೊಟ್ಟರು ನಡೀತೆ, ಬಟ್ ಯಾರ್ದು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರ ಅವ್ರದೇ ಪ್ಯಾನ್ ಕಾರ್ಡ್, ಅವ್ರದೇ ಬ್ಯಾಂಕ್ ಅಕೌಂಟ್ ಅನ್ನೋದು ಕೊಟ್ಟಿರ್ಬೇಕು. ಇದು ಆಯ್ತು. ಮತ್ತೆ ಇನ್ನೂ ಒಂದು ನಿಮ್ಗೆ ಇಲ್ಲಿ ಸೈನ್ ಅಪ್ ಬೋನಸ್ ಬಂದ್ಬಿಟ್ಟು ಟೋಟಲ್ ಆಗಿ ಅಪ್ ಟು 400 ರೂಪಾಯಿ ವರೆಗೆ ಸಿಗ್ಬೋದು. ಇದಕ್ಕಿಂತ ಜಾಸ್ತಿ ಕೂಡ ಸಿಗ್ಬೋದು. ಕೆಲವೊಬ್ಬರಿಗೆ ನಿಮ್ಗೆ ಇಲ್ಲಿ 100 ರೂಪಾಯಿ ಸಿಗುತ್ತೆ, ಕೆಲವೊಬ್ಬರಿಗೆ 200 300 90 ರುಪೀಸು. ಸೊ ನಿಮ್ಗೆ ರ್ಯಾಂಡಮ್ ಆಗಿ ಅಮೌಂಟ್ ಅನ್ನೋದು ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಲ್ಲ ವಿಡಿಯೋದು, ಸೊ ಅಲ್ಲಿ ನಾನು ನಿಮ್ಗೆ ಪರ್ಫೆಕ್ಟ್ ಆಗಿ ಇಷ್ಟೇ ಸಿಗುತ್ತಂತ ಹೇಳಿಲ್ಲ. ಇವಾಗ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ರ್ಯಾಂಡಮ್ ಆಗಿ ಅಮೌಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಪಕ್ಕದಲ್ಲಿ ಏನ್ ಸ್ಕ್ರೀನ್ ಮೇಲೆ ತೋರಿಸ್ತದಿಲ್ಲ, ಈ ತರ ನಿಮ್ಗೆ ಬೇರೆ ಅಮೌಂಟ್ ಅನ್ನೋದು ಸಿಗ್ತಾನೆ ಹೋಗುತ್ತೆ. ಯಾವ ತರ ಸಿಗುತ್ತೆ, ಹೆಂಗ್ ಸಿಗುತ್ತಾ, A to Z ನ ಪ್ರೊಸೆಸ್ ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಈಸಿ ಆಗಿ ಜಾಸ್ತಿ ಪ್ರಾಫಿಟ್ ಮಾಡ್ಕೋಬಹುದು. ರೆಫರ್ ಮಾಡಿದ್ರು ಕೂಡ ಅಮೌಂಟ್ ಸಿಗುತ್ತೆ. ಜಸ್ಟ್ ನಾನು ಇವಾಗ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಅದನ್ನ ನೀವು ಫಾಲೋ ಮಾಡಿದ್ರು ಕೂಡ ಅಮೌಂಟ್ ಸಿಗುತ್ತೆ. ಯಾವುದೇ ತರ ಹೆಂಗೆ ಮಾಡಿದ್ರು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಪ್ರಾಫಿಟ್ ಅನ್ನೋದು ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬಿಟ್ರಿ. ಒನ್ ಆಫ್ ದ ಬಿಗ್ಗೆಸ್ಟ್ ಲೂಟ್ ಅಂತ ಹೇಳ್ಬೋದು. ಸೊ ಮತ್ತೆ ಪ್ರತಿಯೊಬ್ರು ಕೂಡ ಯಾರಿಗೆ ನಿಮ್ಗೆ ಎಷ್ಟಿಷ್ಟು ಪ್ರಾಫಿಟ್ ಆಯ್ತಂತ ಪ್ರತಿಯೊಬ್ರು ಕೂಡ ನೀವು ಪ್ರೂಫ್ ನ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬ್ಯಾಡ್ರಿ. ಓಕೆ, ಸೊ ಈ ತರ ಇತ್ತು. A to Z ನ ಹೇಳಿದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. A to Z ಪ್ರೊಸೆಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೆ ನಿಮ್ಗೆ ಎಲ್ಲಾನು ಕೂಡ ಸಿಗುತ್ತೆ. ಅದನ್ನ ನೋಡ್ಕೊಂಡು ಪ್ರಾಫಿಟ್ ನ ಮಾಡ್ಕೊಡ್ರಿ. ರಿಮೈನಿಂಗ್ ಸೊ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಅದ್ರೊಳಗಡೆ ನೀವು ಸೊ ಫಸ್ಟ್ ಗೆ ನೀವು KYC ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಮಾಡ್ತೀರಾ. ಸೊ ಒಂದು ಜಸ್ಟ್ ಸಿಂಪಲ್ ಒಂದು ಟ್ರೇಡ್ ಮಾಡೋ ಬದಲಾಗಿ ಸೊ ಸೈನ್ ಅಪ್ ಬೋನಸ್ 200 300 ಸೊ 100 ಅಂಡ್ ಸಮಥಿಂಗ್ ಈ ತರ ಸಿಗುತ್ತೆ. ಅದನ್ನು ಕೂಡ ಪ್ರಾಫಿಟ್ ಆಯ್ತು. ಜೊತೆಗೆ ಇನ್ನ ಎಕ್ಸ್ಟ್ರಾ 6 ಟ್ರೇಡರ್ ಮಾಡಿದ್ರೆ ನಿಮ್ಗೆ ಅದ್ರೂ ಕೂಡ ಅಮೌಂಟ್ ಅನ್ನು ಸಿಗುತ್ತೆ. ಅದನ್ನು ಕೂಡ ತಗೋಬಹುದು. ಎಲ್ಲ A to Z ನ ಹೇಳಿದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಸೊ ಪ್ರಾಫಿಟ್ ನ ಮಾಡ್ಕೊಡ್ರಿ. ಯೂಟ್ಯೂಬ್ ಅಲ್ಲಿ ಏನು ಕೂಡ ಜಾಸ್ತಿ ತೋರ್ಸಾಗಿಲ್ಲ. ಜಸ್ಟ್ ಪೇಮೆಂಟ್ ಪ್ರೂಫ್ ಮತ್ತೆ ಎಷ್ಟು ಸಿಕ್ಕಿದೆ ನನ್ಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಯಾಕಂದ್ರೆ ಇವೆಲ್ಲ ಯೂಟ್ಯೂಬ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ಲೇಬೇಕಾಗುತ್ತಾ. ಇಲ್ಲ ಅಂತಂದ್ರೆ ವಿಡಿಯೋಗೆ ಮತ್ತೆ ಸ್ಟ್ರೈಕ್ ಅನ್ನೋದು ಬರುತ್ತೆ. ಓಕೆ, ಮತ್ತೆ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ರು ಕೂಡ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಟೆಲಿಗ್ರಾಮ್ ಅಲ್ಲಿ ನನಗೆ ಶೇರ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ. ಬಾಯ್.